ಶ್ರೀರಾಮಚಂದ್ರ ಪುರವನ್ನು ಬಿಟ್ಟು ಹೊರ ನಡೆದ. ಅಯೋಧ್ಯಾನಗರಿಯ ಅವಸ್ಥೆ ಏನಾಗಿತ್ತು ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ತೇಷಾಮೇವಂ ವಿಷಣ್ಣಾನಾಂ ಪೀಡಿತಾನಾಂ ಅತೀವ ಚ ಬಾಷ್ಪ ವಿಪ್ಲುತನೇತ್ರಾಣಾಂ ಸಶೋಕಾನಾಂ ಮಮೂರ್ಷಯ. ವ್ಯಕ್ತಿಗೆ ಯಾವಾಗ ಅತೀವ ದುಃಖವಾಗತ್ತೆ, ಆ ದುಃಖವನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಯಾವಾಗ ವ್ಯಕ್ತಿ ಕಳ್ಕೋತಾನೆ, ತನ್ನ ಬದುಕನ್ನೇ ಸಮಾಪ್ತಿ ಮಾಡಿಸಿಕೊಂಡು ಬಿಡೋಣ ಅನ್ನೋ ಭಾವಕ್ಕೆ ಬರ್ತಾನೆ. ಯಾಕೆ ಈ ದುಃಖವನ್ನು ಸಹಿಸೋದು ಸಾಧ್ಯ ಇಲ್ಲ. ಅದರಂತೆ ಯಾವಾಗ ಶ್ರೀರಾಮಚಂದ್ರ ದೂರ ಆದ, ನಗರಿಯಲ್ಲಿ ಇರತಕ್ಕಂಥ ಎಲ್ಲ ಮಂದಿ ಆ ದುಃಖ ಇವತ್ತೇನು ಒದಗಿ ಬಂದಿದೆ, ಇವತ್ತು ನಾಳೆ ಮುಗಿಯುವಂತಹದ್ದಲ್ಲ. ಶ್ರೀರಾಮಚಂದ್ರ 14 ವರ್ಷಗಳ ನಂತರ ಮತ್ತೆ ಮರಳಿ ಬರುವವನು. ಅಂದರೆ 14 ವರ್ಷಗಳ ಕಾಲ ನಿರಂತರವಾಗಿ ನಾವು ದುಃಖವನ್ನು ಅನುಭವಿಸಬೇಕಾಗತ್ತೆ. ಅಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಹಾಗಾಗಿ ಆ ದುಃಖವನ್ನು ನಿರಂತರವಾಗಿ ಅನುಭವಿಸೋದ್ರ ಬದಲು ಇವತ್ತಿಗೆ ನಮ್ಮ ಬದುಕನ್ನು ಮುಗಿಸಿಕೊಂಡು ಬಿಡೋಣ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಆ ಮಂದಿ. ಅದೆಷ್ಟೋ ಮಂದಿ ಪ್ರಜೆಗಳು ರಾಮನನ್ನು ಕರ್ಕೊಂಡೇ ಬರ್ತೇವೆ, ಇಲ್ಲ ರಾಮನೊಂದಿಗೆ ವಾಸ ಮಾಡ್ತೇವೆ ಅಂತ ಹೊರಟಿದ್ರು. ಶ್ರೀರಾಮಚಂದ್ರ ತನ್ನಿಂದಾಗಿ ತನ್ನ ಪ್ರಜೆಗಳಿಗಿಂತಹ ದುಃಖ ಒದಗಿ ಬರಬಾರದು ಎನ್ನುವ ಕಾರಣಕ್ಕೋಸ್ಕರ ರಾತ್ರಿ ಮಲಗಿದ್ದಲ್ಲಿ ಎದ್ದು ಅವರೆಲ್ಲ ಮಲಗಿದ್ದಂತೆ ಅವರನ್ನು ಬಿಟ್ಟು ಮುಂದೆ ಹೋಗಿದ್ದಾನೆ. ಮರಳಿ ಬಂದಿರತಕ್ಕಂತಹ ಆ ವ್ಯಕ್ತಿಗಳು ಏನಿದ್ದಾರೆ, ಅಭಿಗಮ್ಯ ನಿವೃತ್ತಾನಾಂ ರಾಮಂ ನಗರವಾಸಿನಾಂ ಉದ್ಗತಾನೀವ ಸತ್ವಾನಿ ಬಭೂವು ಅಮನಸ್ವಿನಾಂ. ತಮ್ಮ ಹೃದಯವೇ ಕಿತ್ತು ಹೋದಂತಾಗಿದೆ. ಉದ್ಗತಾನೀವ ಸತ್ವಾನಿ, ಅತೀವ ಭಯ ಸಂದರ್ಭದಲ್ಲಿ, ಭಾರೀ ದುಃಖದ ಸಂದರ್ಭದಲ್ಲಿ ಒಳಗೆ ಇಂದ್ರಿಯಗಳು ನಿಲ್ಲೋದಿಲ್ಲ, ಪ್ರಾಣ ನಿಲ್ಲೋದಿಲ್ಲ, ತಾನೇ ಅದು ಹೊರಬರುವಂತೆ ಅನುಭವಕ್ಕೆ ಬರುತ್ತೆ. ಅಂತಹ ಅನುಭವಕ್ಕೆ ಅವರೆಲ್ಲರೂ ಕೂಡ ಈಡಾಗಿದ್ದಾರೆ. ಸ್ವಂ ಸ್ವಂ ನಿಲಯಮಾಗಮ್ಯ ಪುತ್ರದಾರೈ ಸಮಾವೃತಾ ಅಶ್ರೂಣಿ ಮುಮುಚು ಸರ್ವೇ ಬಾಷ್ಪೇಣ ಪಿಹಿತಾನನಾಹ. ಏನು ಮಾಡಿದರು? ತಮ್ಮ ತಮ್ಮ ಮನೆಯನ್ನು ಸೇರಿಕೊಂಡರು. ಮನೆಯಲ್ಲಿ ಮನೆ ಬಿಟ್ಟು ಹೋಗಿರತಕ್ಕಂತಹ ಮಂದಿ ರಾಮನ ಹಿಂದೆ ಹೋಗಿದ್ದಾರೆ. ರಾಮನನ್ನು ಕರ್ಕೊಂಡೇ ಮರಳಿ ಬರ್ತಾರೆ. ಈ ನಿಶ್ಚಯದಲ್ಲಿದ್ದಂತಹ ಮನೆ ಮಂದಿ ಹೋದ ವ್ಯಕ್ತಿಗಳು ಬರಿಗೈಯಲ್ಲಿ ಬಂದಾಗ ರಾಮನ ಕರ್ಕೊಂಬಂದಿಲ್ಲ ಅಂತ ಹೇಳಿಕೊಂಡು ಇಷ್ಟು ತನಕ ಇದ್ದಂತಹ ರಾಮ ಬಂದಾನು ಅನ್ನುವ ವಿಶ್ವಾಸ ಕಳೆದು ಹೋಗಿ ಅವರು ಅಳ್ಳಿಕ್ಕೆ ಶುರು ಮಾಡಿದ್ದಾರೆ. ಇದ್ದವರು ಮಾತ್ರ ಅಲ್ಲ, ಹೋಗಿ ಬಂದವರು ಕೂಡ ಅಳ್ತಾ ಇದ್ದಾರೆ. ಪುತ್ರದಾರೈ ಸಮಾವೃತ ಅಶ್ರೂಣಿ ಮುಮುಚು ಸರ್ವೇ. ಎಲ್ಲರ ಮುಖದಲ್ಲಿ ದುಃಖ. ನ ಚಾಹೃಷ್ಯನ್ ನ ಚಾಮೋದನ್ ವಣಿಜೋ ನ ಪ್ರಸಾರಯನ್ ನ ಚಾಶೋಭಂತ ಪಣ್ಯಾನಿ ನಾಪಚನ್ ಗೃಹಮೇಧಿನಃ. ಒಟ್ಟು ನಗರ ಸೂತಕದ ಛಾಯೆಯಲ್ಲಿದೆ. ಪ್ರಜೆಗಳಲ್ಲಿ ಯಾರಲ್ಲೂ ಕೂಡ ಆನಂದ ಇಲ್ಲ. ವ್ಯಾಪಾರಿಗಳು ಎಲ್ಲೆಡೆ ಅಂಗಡಿಗಳನ್ನೆಲ್ಲ ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ. ಬೀದಿ ಬೀದಿಗಳೆಲ್ಲ ಬಹಳ ಶೋಭಿಸೋದು ವರ್ತಕರಿಂದಾಗಿ. ಇಲ್ಲ, ಎಲ್ಲೆಡೆ ಸ್ಮಶಾನ ಮೌನ. ನಾಪಜನ್ ಗೃಹಮೇಧಿನಃ. ಮನೆ ಮಂದಿ ಹಸಿವಾದಾಗ ಒಲೆ ಹೊತ್ತಿಸಿಕೊಂಡು ಊಟ ಮಾಡಬೇಕು. ಯಾರ ಮನೆಯಲ್ಲೂ ಕೂಡ ಒಲೆಯೇ ಹೊತ್ತಿಸಿಲ್ಲ, ಎಲ್ಲರೂ ಉಪವಾಸ ಕೂತಿದ್ದಾರೆ. ನಷ್ಟಂ ದೃಷ್ಟ್ವಾ ನಾಭ್ಯನಂದನ್ ವಿಪುಲಂ ವಾ ಧನಾಗಮಂ ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನೀ ನಾಭ್ಯನಂದತ. ಶ್ರೀರಾಮಚಂದ್ರ ಇಲ್ಲ. ಶ್ರೀರಾಮಚಂದ್ರ ಇಲ್ಲದ ಹೊತ್ತಿಗೆ ಬಹಳ ಹರ್ಷದ ಒಂದು ವಿಚಾರ. ಏನು? ಕಳೆದು ಹೋಗಿದ್ದಂತಹ ದೊಡ್ಡ ಧನ ಮರಳಿ ಬಂತು. ಭಾರಿ ಸಂತೋಷ ಆಗಬೇಕು. ಆದರೆ ಇಲ್ಲ. ವಿಪುಲಂ ಧನಾಗಮಂ ವಾ ದೃಷ್ಟ ನಾಭ್ಯನಂದನ್.
ಏನಿದ್ರೆ ಏನಂತೆ, ಜೊತೆಯಲ್ಲಿ ಶ್ರೀರಾಮಚಂದ್ರ ಇಲ್ಲ. ಒಂದು ಮನೆಯಲ್ಲಿ ಮಕ್ಕಳಿಲ್ಲ 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 ಅನ್ನತಕ್ಕಂಥ ದೊಡ್ಡ ಕೊರಗು. ಅದೇನೋ ಬಹಳ ವ್ರತ ನೇಮ ಅನಿಷ್ಠೆ ಉಪವಾಸ ಏನೇನೆಲ್ಲ ಮಾಡಿ ಮಂತ್ರ ಔಷಧಿಗಳನ್ನು ಮಾಡಿ ಕೊನೆಗೂ ಒಂದು ಮಗು ಹುಟ್ಟಿತು. ಆದರೆ ಆ ಮಗು ಹುಟ್ಟಿದ ದಿವಸ ಶ್ರೀರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ. ಶ್ರೀರಾಮಚಂದ್ರ ಕಾಡಿಗೆ ಹೋದ ದಿವಸ ಈ ಮಗು ಹುಟ್ಟಿದೆ. ಈ ಮಗು ಹುಟ್ಟಿದುದರಿಂದಲೇ ಶ್ರೀರಾಮಚಂದ್ರ ಕಾಡಿಗೆ ಹೋಗುವಾಯಿತು. ಶ್ರೀರಾಮಚಂದ್ರ ಕಾಡಿಗೆ ಹೋಗೋ ದಿವಸ ಈ ಮಗು ಹುಟ್ಟಿದೆ. ಯಾಕಿಂತಹ ಮಗು ನಮಗೆ ಹುಟ್ಟಿತು? ಬಹುಕಾಲದ ನಂತರ ಬಯಸಿ ಬಯಸಿ ಪಡೆದ ಮಗು ಬಂದಾಗ ಸಂತೋಷ ಪಡಬೇಕು. ಆದರೆ ಆ ಹೊತ್ತಿಗೂ ಕೂಡ ಸಂತೋಷವಿಲ್ಲ. ಯಾಕೆ? ಶ್ರೀರಾಮಚಂದ್ರನಿಲ್ಲ. ಸಂತೋಷದ ಎಲ್ಲ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಜೊತೆಗಿದ್ದಾನೆ ಅಂತಂದರೆ ಆ ಸಂಭ್ರಮಕ್ಕೊಂದು ಬೆಲೆ. ಜೊತೆಯಲ್ಲಿ ಶ್ರೀರಾಮಚಂದ್ರನಿಲ್ಲ, ಆ ಯಾವ ದೊಡ್ಡ ಸಂದರ್ಭವೇ ಇದ್ದಿರಬಹುದು, ಅದರಿಂದ ಯಾರಿಗೂ ಸಂತೋಷ ಇಲ್ಲ. ಗೃಹೇ ಗೃಹೇ ರುದತ್ಯಶ್ಚ ಭರ್ತಾರಂ ಗೃಹಮಾಗತಂ ವ್ಯಗರ್ಹಯಂತ ದುಃಖಾರ್ಥಾ ವಾಗ್ಭಿ ತೋತ್ರೈರಿವ ದ್ವಿಪಾನ್. ಮನೆ ಮನೆಯಲ್ಲಿಯೂ ಅಳು. ಸ್ತ್ರೀಯರು ಮನಬಿಟ್ಟು ಹೋಗಿರತಕ್ಕಂತಹ ಪುರುಷರು ಮರಳಿ ಬರುವಾಗ ಬರಿಗೈಲೇನು ಬಂದಿದ್ದಾರೆ, ಅವರನ್ನು ನಾನಾ ಮಾತುಗಳಿಂದ ಬೈತಾ ಇದ್ದಾರೆ, ಅವರನ್ನು ಗರ್ಹಿಸ್ತಾ ಇದ್ದಾರೆ. ಆಡುವ ಮಾತುಗಳು ಹೀಗಿರ್ತಾ ಇದ್ದುವು. ತೋತ್ರ ಏರಿವ ದ್ವಿಪಾನ್, ಭಾರಿ ದೊಡ್ಡ ಆನೆ. ಆನೆಗೆ ಶಿಕ್ಷೆ ಕೊಡಬೇಕು ಅಂತಿದ್ರೆ ಸುಮ್ಮನೆ ಮೈಯಲ್ಲಿ ಕೈಯಿಂದ ಹೊಡೆದರೆ ಅದು ಕೇಳುತ್ತಾಗೋದಿಲ್ಲ. ಒಂದೋ ಅಂಕುಶ ಬೇಕು, ಇಲ್ಲ ಭಾರಿ ದೊಡ್ಡ ಆಯುಧದಿಂದ ಹೊಡೆಯಬೇಕು. ಆ ಮನೆ ಮಂದಿ ತಮ್ಮ ತಮ್ಮ ಪುರುಷರಿಗೆ ಆಡುವಂತಹ ಮಾತು, ರಾಮನನ್ನು ಕರ್ಕೊಂಬಂದಿಲ್ಲ ಬರಿಗೈಯಲ್ಲಿ ಬಂದಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಆಡಿದಂತಹ ಮಾತುಗಳು ಹಾಗಿದ್ದುವು. ಆನೆಗಳಿಗೆ ಹಾಗೆ ಭಾರೀ ಒಂದು ಹೊಡೆತ ನೀಡ್ತಾ ಇದ್ದಾರೆ. ಅಂತಹ ಹೊಡೆತಗಳು ಮಾತಿನಿಂದ ಕೊಡ್ತಾ ಇದ್ರು ಅಂತ ಇದ್ದಾರೆ. ಕಿನ್ನು ತೇಷಾಂ ಗೃಹೈ ಕಾರ್ಯಂ ಕಿಂ ದಾರೈ ಕಿಂ ಧನೇನವ ಪುತ್ರೈರ್ವಾಪಿ ಸುಖೈರ್ವಾಪಿ ಏನ ಪಶ್ಯಂತಿ ರಾಘವಂ. ರಾಘವನನ್ನು ಕರ್ಕೊಂಬಂದಿಲ್ಲ, ರಾಮನನ್ನು ಕರ್ಕೊಂಬಂದಿಲ್ಲ, ಮನೆಗೆ ಯಾಕೆ ಬಂದ್ರಿ? ನಿಮಗೆ ಮನೆ ಯಾಕೆ? ನಿಮಗೆ ಪತ್ನಿ ಯಾಕೆ? ನಿಮಗೆ ಮಕ್ಕಳು ಯಾಕೆ? ಈ ಧನ ಇದ್ದೇನು ಉಪಯೋಗ? ರಾಮನನ್ನು ಕರ್ಕೊಂಬಂದಿಲ್ಲ ಹೀಗೆ ಅಂತ ಹೇಳಿಕೊಂಡು ತಮ್ಮ ತಮ್ಮ ಪತಿಯಂದಿರನ್ನು ಗದರಿಸ್ತಾ ಇದ್ದಾರೆ. ಏಕಸ್ತತ್ಪುರುಷೋ ಲೋಕೆ ಲಕ್ಷ್ಮಣ ಸಹ ಸೀತೆಯ ಯೋನು ಗಚ್ಚತಿ ಕಾಕುಸ್ಥಂ ರಾಮಂ ಪರಿಚರನ್ವನೆ. ಲೋಕದಲ್ಲಿ ಕೃತಾರ್ಥನಾಗಿರತಕ್ಕಂಥ ವ್ಯಕ್ತಿ ಒಬ್ಬನಿದ್ದಾನೆ. ಯಾನು? ಲಕ್ಷ್ಮಣ. ಸೀತೆಯನ್ನು ಒಡಗೂಡಿಕೊಂಡು ಶ್ರೀರಾಮಚಂದ್ರ ಕಾಡಿಗೆ ಹೊರಟ್ರೆ ಅವನ ಸೇವೆಗೋಸ್ಕರ ಜೊತೆಗೇನೇ ಹೊರಡು ನಿಂತಹ ಲಕ್ಷ್ಮಣ ಅವನೊಬ್ಬನೇ ಸತ್ಪುರುಷ. ಲೋಕದಲ್ಲಿ ಸತ್ಪುರುಷ ಅಂತ ಒಬ್ಬ ಇದ್ದಾನೆ ಅಂತಂದದ್ದಾದರೆ ಅದು ಲಕ್ಷ್ಮಣ ಮಾತ್ರ. ಕಾಡಿಗೆ ಹೋಗುವಾಗಲೂ ಶ್ರೀರಾಮಚಂದ್ರನ ಅನುಸರಿಸಿಕೊಂಡು ಹೋದ, ಅವನು ಮಾತ್ರ ಮರಳಿ ಬಂದಿಲ್ಲ. ತಮಗೊದಗಿದಂತಹ ದೌರ್ಭಾಗ್ಯಕ್ಕೆ ದುಃಖಿಸ್ತಾ ಇರುವಂತಹ ಆ ಮನೆ ಮಂದಿ ಆ ಕಾಡು ಮೇಡು ಗುಡ್ಡ ನದಿ ಇವುಗಳ ಕುರಿತಾಗಿ ಅಸೂಯೆ ಪಡ್ತಾ ಇದ್ದಾರೆ. ಅವುಗಳಿಗೆ ಒದಗಿದಂತಹ ಶ್ರೀರಾಮಚಂದ್ರನ ದರ್ಶನ, ಅದಕ್ಕೋಸ್ಕರ ಅವುಗಳನ್ನು ಅಂತ ಇದ್ದಾರೆ. ಆಪಗಾಃ ಕೃತ ಪುಣ್ಯಾಸ್ತಾಃ ಪದ್ಮಿನ್ಯಶ್ಚ ಸರಾಂಸಿ ಚ ಯೇಷು ಯಾಸ್ಯತಿ ಕಾಕುಸ್ಥಃ ವಿಗಾಖ್ಯ ಸಲಿಲಂ ಶುಚಿ. ಆ ಕಾಡಿನಲ್ಲಿರತಕ್ಕಂತಹ ನದಿಗಳು, ಅಲ್ಲಿರತಕ್ಕಂತಹ ಸರೋವರಗಳು, ಅಲ್ಲಿರತಕ್ಕಂತಹ ಕೆರೆಗಳು ಎಷ್ಟು ಪುಣ್ಯ ಮಾಡಿದ್ದಿರಬೇಕು. ಯಾಕೆ? ಕಾಡಲ್ಲಿ ಅಲೆದಾಡ್ತಾ ಶ್ರೀರಾಮಚಂದ್ರ ಆ ಸರೋವರಗಳನ್ನು, ಆ ನದಿಗಳನ್ನು ಅವುಗಳನ್ನು ಸ್ಪರ್ಶಿಸ್ತಾನೆ, ಅವುಗಳಲ್ಲಿ ತಾನು ಮೀತಾನೆ, ಅವಗಾಹನ ಸ್ನಾನ ಮಾಡ್ತಾನೆ, ಆ ನೀರನ್ನು ತಾನು ಪಾನ ಮಾಡ್ತಾನೆ. ಅಂದಮೇಲೆ ಆ ಕೆರೆ ಸರೋವರ ನದಿಗಳಿಗೆ ಶ್ರೀರಾಮಚಂದ್ರನ ದರ್ಶನದ ಈ ಭಾಗ್ಯ, ಸ್ಪರ್ಶನದ ಈ ಭಾಗ್ಯ ಸಿಗ್ತಾ ಇದೆ ಅಂತಂದರೆ ಭಾರೀ ಪುಣ್ಯವನ್ನು ಮಾಡಿದ್ದಿರಬೇಕು ಅವು. ಶೋಭಯಿಷ್ಯಂತಿ ಕಾಕುಸ್ಥಂ ಅಟವ್ಯೋ ರಮ್ಯಕಾನನಾ ಆಪಗಾಶ್ಚ ಮಹಾನೂಪಾ ಸಾನುಮಂತಶ್ಚ ಪರ್ವತಾ. ಶ್ರೀರಾಮಚಂದ್ರ ಕಾಡನ್ನು ಸೇರಿದ ಅಂತಂದರೆ ಆ
ಕಾಡಿನ ಅಭಿಮಾನಿ ದೇವತೆಗಳಿಗೆ ಬಹಳ ಖುಷಿ. ಕಾಕುಸ್ಥಂ ಅಟವ್ಯ ಶೋಭಯಿಷ್ಯಂತಿ ರಮ್ಯಕಾನನಾಹ. ಇನ್ನಷ್ಟು ಸುಂದರವಾಗಿ ಆ ಕಾಡು ಮರ ಗಿಡಗಳನ್ನೆಲ್ಲ ಬೆಳೆಸಿಕೊಂಡು ಅವು ಶ್ರೀರಾಮಚಂದ್ರನಿಗೆ ಸುಂದರವಾದ ನೋಟವನ್ನು ನೀಡುತ್ತಾವೆ. ಆ ನದಿಗಳೆಲ್ಲ ಚೆನ್ನಾಗಿ ತಾವು ಅಲಂಕರಿಸಿಕೊಂಡು ಆ ಶ್ರೀರಾಮಚಂದ್ರನ ಮುಂದೆ ಮೆರೆಯುತ್ತಾವೆ. ಕಾನನಂ ವಾಪಿ ಶೈಲಂ ವಾ ಯಂ ರಾಮೋ ಅನುಗಮಿಷ್ಯತಿ ಪ್ರಿಯಾತಿಥಿಮಿವ ಪ್ರಾಪ್ತಂ ನೈನಂ ಶಕ್ಷ್ಯಂತಿ ಅನರ್ಚಿತುಂ. ಆ ಕಾಡು ಮೇಡು ಗುಡ್ಡ ತದಭಿಮಾನಿ ದೇವತೆಗಳು ಶ್ರೀರಾಮಚಂದ್ರ ತಮ್ಮ ಬಳಿಗೆ ಬಂದಾಗ ಪ್ರಿಯನಾಗಿರತಕ್ಕಂಥ ಅತಿಥಿಯೊಬ್ಬ ಮನೆಗೆ ಬಂದರೆ ಯಾರಾದರೂ ಅವನಿಗೆ ಒಂದಿಷ್ಟು ಸತ್ಕಾರ ಮಾಡದೆ ಕಳುಹಿಸ್ತಾರೇನು? ಇಲ್ಲ. ಪ್ರಿಯನಾಗಿರತಕ್ಕಂಥ ಅತಿಥಿ ತಾನಾಗಿ ಬಂದಾಗ ಬಹಳ ಸಂತೋಷದಿಂದ ಅವನನ್ನು ಹೇಗೆ ಪೂಜಿಸ್ತಾರೆ, ಅರ್ಚಿಸ್ತಾರೆ, ಸತ್ಕರಿಸ್ತಾರೆ, ಹಾಗೆ ಈ ಕಾನನ ದೇವತೆಗಳೆಲ್ಲ ಆ ಶ್ರೀರಾಮಚಂದ್ರ ಬಂದಾಗ ಇಷ್ಟು ಸತ್ಕರಿಸ್ತಾರೆ. ಅಂತಹ ಭಾಗ್ಯ ಅವರಿಗೆಲ್ಲ ಒದಗಿ ಬಂತು. ವಿಚಿತ್ರ ಕುಸುಮಾಪೀಡಾ ಬಹುಮಂಜರಿ ಧಾರಿಣ ರಾಘವಂ ದರ್ಶಯಿಷ್ಯಂತಿ ನಗಾ ಭ್ರಮರಶಾಲಿನಃ. ಉತ್ಸವ ಕಾಲದಲ್ಲಿ ದೇವರ ವಿಗ್ರಹವನ್ನು ಹೊತ್ತುಕೊಂಡು ಊರೆಲ್ಲ ಮೆರವಣಿಗೆ ಬರ್ತಾರೆ. ಆ ಹೊತ್ತಿಗೆ ನಮ್ಮ ಊರ ದೇವರು ಬೀದಿಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿಕೊಂಡು ನಾವೇನು ಮಾಡ್ತೇವೆ? ಮನೆ ಮಂದಿಯೆಲ್ಲ ಸಿಂಗರಿಸಿಕೊಂಡು ಬೀದಿಯಲ್ಲಿ ಅಲುಗಾಡ್ತೇವೆ. ಆ ದೇವರ ಸವಾರಿ ಯಾವ ಬೀದಿಯಲ್ಲಿ ಸಾಗತ್ತೆ ಅಲ್ಲಿರ್ತಕ್ಕಂಥ ಮಂದಿರಗಳನ್ನೆಲ್ಲ ನಾವು ಸಿಂಗರಿಸ್ತೇವೆ, ಬೀದಿಯನ್ನೆಲ್ಲ ಸಿಂಗರಿಸ್ತೇವೆ. ಯಾಕೆ? ನಾವು ಊರ ದೇವರು ಬರ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಬರೋದು ಬರೀ ಪ್ರತಿಮೆ ಆದದ್ದಾದರೂ ಅದಕ್ಕಿಂತ ಸಂಭ್ರಮವನ್ನು ನಾವು ಅನುಭವಿಸ್ತೇವೆ. ಹಾಗೆ ಆ ಕಾಡು ಮೇಡುಗಳು, ಅಲ್ಲಿರತಕ್ಕಂಥ ಅಭಿಮಾನಿ ದೇವತೆಗಳು ಈ ತನಕ ಈ ಕಡೆ ಶ್ರೀರಾಮಚಂದ್ರ ಹರಿದಾಡಿದ್ದಿಲ್ಲ, ಇವತ್ತು ಬಂದಿದ್ದಾನೆ ಅಂತ ಹೇಳಿಕೊಂಡು ಆ ಕಾಡು ಮೇಡು ಗುಡ್ಡ ಇವೆಲ್ಲವೂ ಕೂಡ ಮೈತುಂಬ ಸಿಂಗರಿಸಿಕೊಂಡು, ಅವುಗಳ ಶೋಭೆ ಏನು? ಲತಾ ಬಳ್ಳಿಗಳಿಂದ ಪುಷ್ಪಗಳಿಂದ ಶೋಭಿಸೋದು. ಆ ಪುಷ್ಪದಲ್ಲಿ ಮಕರಂದ ತುಂಬಿದ್ದಾಗ ಆ ಜೇನು ಹುಳುಗಳೆಲ್ಲದರ ಹಿಂದೆ ಸದ್ದು ಮಾಡ್ತಾ ಗುಂಗುಡ್ತಾ ಹಾರಾಡೋದು. ಇಂತಹ ಒಂದು ಸುಂದರವಾದ ದೃಶ್ಯವನ್ನು ತಾವು ಹೊತ್ತುಕೊಂಡು ಶ್ರೀರಾಮಚಂದ್ರನನ್ನು ಸ್ವಾಗತಿಸ್ತಾವೆ. ಅಕಾಲೇ ಚಾಪಿ ಮುಖ್ಯಾನಿ ಪುಷ್ಪಾಣಿ ಚ ಫಲಾನಿ ಚ ದರ್ಶಯಿಷ್ಯಂತ್ಯನುಕ್ರೋಶಾತ್ ಗಿರಯೋ ರಾಮಮಾಗತಂ. ವಸಂತ ಕಾಲದಲ್ಲಿ ಮರಗಿಡಗಳು ಹೂ ಬಿಡೋದು ಸಹಜ. ಕಾಲವಲ್ಲದ ಕಾಲದಲ್ಲಿಯೂ ಕೂಡ ಶ್ರೀರಾಮಚಂದ್ರ ಬಂದ ಅಂತಂದರೆ ಇವಾಗ ನಾವು ಪುಷ್ಪಿತವಾಗಿ ಸುವಾಸನೆ ಬೀರಿಲ್ಲ ಅಂತಂದರೆ ನಮ್ಮ ಜನ್ಮವೇ ವ್ಯರ್ಥ ಅಂತ ತಿಳಿದಿರತಕ್ಕಂತಹ ಮರಗಿಡಗಳು ತಾವು ಮೈತುಂಬ ಹೂ ಪುಷ್ಪಗಳನ್ನು ಫಲಪುಷ್ಪಗಳನ್ನು ತುಂಬಿಕೊಂಡು ಶ್ರೀರಾಮಚಂದ್ರನ ಸ್ವಾಗತಿಸ್ತಾವೆ. ಅದರಂತೆ ಆ ಗಿರಿಗಳು ಪ್ರಸ್ರವಿಷ್ಯಂತಿ ತೋಯಾನಿ ವಿಮಲಾನಿ ಮಹೀಧರಾ ವಿದರ್ಶಯಂತ್ಯೋ ವಿವಿಧಾನ್ ಭೂಯಶ್ಚಿತ್ರಾಂಶ ನಿರ್ಜರಾನ್. ಮಳೆಗಾಲದಲ್ಲಿ ನಾವು ಹೀಗೆ ಪ್ರವಾಸ ಹೊರಟೆವು ಅಂತಂದರೆ ದೊಡ್ಡ ದೊಡ್ಡ ಗುಡ್ಡಗಳಲ್ಲಿ ಭಾರೀ ನೀರಿನ ಪ್ರವಾಹಗಳು ಹರಿತಾವೆ. ಕೆಲವೆಡೆ ಭಾರೀ ಪ್ರವಾಹಗಳು, ಕೆಲವೆಡೆ ಸಣ್ಣ ಸಣ್ಣ ನಿರ್ಜರಗಳು. ಇವನ್ನೆಲ್ಲ ಕಂಡಾಗ ಬಹಳ ಸಂತೋಷವಾಗತ್ತೆ. ಅದರಂತೆ ಶ್ರೀರಾಮಚಂದ್ರ ಇವತ್ತು ಈ ಕಾಡುಮೇಡು ಸುತ್ತಾಡಿಕೊಂಡು ನಮ್ಮ ಬಳಿ ಬರ್ತಾ ಇದ್ದಾನೆ ಅನ್ನೋದನ್ನು ಅರಿತಾ ಅಲ್ಲಿರತಕ್ಕಂತಹ ಪರ್ವತಗಳು ತಮ್ಮ ಮೈತುಂಬ ಅಲ್ಲಲ್ಲಿ ಝರಿಗಳನ್ನು ಹರಿಸ್ತಾ ಶ್ರೀರಾಮಚಂದ್ರನನ್ನು ಸಂತೋಷಪಡಿಸ್ತಾವೆ. ಶ್ರೀರಾಮಚಂದ್ರನನ್ನು ಈ ಪರಿಯಲ್ಲಿ ಸಂತೋಷಪಡಿಸುವ ಮೂಲಕ ತಾವು ಮೆರೆಯುತ್ತಾವೆ, ತಾವು ಸಂತೋಷ ಪಡ್ತಾವೆ. ವೃಕ್ಷಗಳು ಪಾದಪಾಹ ಪರ್ವತಾಗ್ರೇಶು ರಮಯಿಷ್ಯಂತಿ ರಾಘವಂ ಯತ್ರ ರಾಮೋ ಭಯಂ ನಾತ್ರ ನಾಸ್ತಿ ತತ್ರ ಪರಾಭವ. ಆ ಪರ್ವತಗಳ ಮೇಲಿರತಕ್ಕಂಥ ವೃಕ್ಷಗಳು ತಲೆ ತುಂಬ ಹೂ ಮುಡಿದುಕೊಂಡು ಆ ಶ್ರೀರಾಮಚಂದ್ರನನ್ನು ಸಂತೋಷಪಡಿಸ್ತಾವೆ. ಎಲ್ಲಿ ರಾಮನಿದ್ದಾನೋ ಅಲ್ಲಿ ಭಯಕ್ಕೆ ಅವಕಾಶ ಇಲ್ಲ. ವಾಸ್ತವದಲ್ಲಿ ಬಹಳ ಭಯಾನಕವಾಗಿರತಕ್ಕಂಥ ಕಾಡು. ಯಾವಾಗ ರಾಮನಿಲ್ಲದಾಗ, ಎಲ್ಲಿ ರಾಮನಿದ್ದಾನೆ ಅಲ್ಲಿ ಯಾವ ಹಿಂಸ್ರ ಪ್ರಾಣಿಗಳು ಕೂಡ ತಮ್ಮ ಸಹಜ ಸ್ವಭಾವವನ್ನು ಮರೆತು ಶ್ರೀರಾಮಚಂದ್ರನ ಸಂಪರ್ಕದಿಂದಾಗಿ ಅವು ಸಾಧು ಪ್ರಾಣಿಗಳಾಗಿ ಬಿಡ್ತಾ ಇದ್ದಾವೆ. ಸಹಿ ಶೂರ ಮಹಾಬಾಹು ಪುತ್ರೋ ದಶರಥಸ್ಯ ಚ ಪುರಾಭವತಿ ನೋ ದೂರಾತ್ ಅನುಗಚ್ಛಾಮ ರಾಘವಂ. ರಾಮನ ಕುರಿತಾಗಿ ಹೀಗೆ ಮನೆಯಲ್ಲುಳಿದುಕೊಂಡು ಶ್ರೀರಾಮಚಂದ್ರನ
ಆ ದರ್ಶನ, ಅವನ ನೋಟ ಇವೆಲ್ಲ ನಮಗೆ ಕಳೆದು ಹೋಗಿದೆ. ಹಾಗೆ ದುಃಖಿಸ್ತಾ ಇದ್ದವರು, ಈ ಎಲ್ಲ ಭಾಗ್ಯ ನಮಗಿಲ್ಲದ ಭಾಗ್ಯ ಇವತ್ತು ಆ ಕಾಡಿನಲ್ಲಿರತಕ್ಕಂತಹ ಗಿಡಮರಗಳಿಗೆ, ಪರ್ವತಗಳಿಗೆ, ನದಿಗಳಿಗೆ, ಸರೋವರಗಳಿಗೆ ದೊರಕಿದೆ ಅಂತ ಹೇಳಿಕೊಂಡು ಅದರ ಚಿಂತೆಯಲ್ಲಿ ಇದ್ದವರು ಹೀಗೊಮ್ಮೆ ಅಂದುಕೋತಾ ಇದ್ದಾರೆ, ನಾವು ನಮಗಿಲ್ಲಿ ಆ ಭಾಗ್ಯ ಇಲ್ಲ ಅಂತ ನಮ್ಮನ್ನು ಹಳೆದುಕೊಂಡು ಏನು ಉಪಯೋಗ? ಕಾಡಿನಲ್ಲಿರತಕ್ಕಂಥ ಮರಗಿಡಗಳಿಗೆ ಆ ಎಲ್ಲ ಭಾಗ್ಯ ಒದಗಿದೆ ಅಂತ ಹೇಳಿಕೊಂಡು ನಾವು ಇಲ್ಲಿ ಹಲುಬಿ ಏನು ಉಪಯೋಗ? ಶ್ರೀರಾಮಚಂದ್ರ ಹೊರಟು ಇನ್ನೂ ದಿನವೊಂದು ಕಳೆದಿಲ್ಲ. ಹಾಗಾಗಿ ಈಗಿಂದೀಗಲೇ ನಾವು ಆ ಶ್ರೀರಾಮಚಂದ್ರನ ಹುಡುಕಿಕೊಂಡು ಹೋದೆವು ಅಂತಂದರೆ ಅನತಿ ದೂರದಲ್ಲಿಯೇ ಆ ಶ್ರೀರಾಮಚಂದ್ರ ನಮಗೆ ಸಿಕ್ಕಾನು, ಅವನ ಜೊತೆ ನಾವು ಇದ್ದು ಬಿಡೋಣ. ಬಹುದೂರ ಹೋಗೋಕೆ ಮುಂಚೆಯೇ ನಾವನ್ನು ಅನುಸರಿಸಿಕೊಂಡು ಹೋಗೋಣ. ಪಾದಚ್ಛಾಯ ಸುಖಂ ಭರ್ತು ತಾದೃಶಸ್ಯ ಮಹಾತ್ಮನಃ ಸಹಿನಾಥೋ ಜನಸ್ಯಾಸ್ಯ ಸಗತಿ ಸಪರಾಯಣಂ. ಆ ಶ್ರೀರಾಮಚಂದ್ರನ ಪಾದದ ಅಡಿಯಲ್ಲಿ ನಾವು ವಾಸ ಮಾಡಿದೆವು ಅಂತಂದರೆ ಅದೇ ನಮಗೆ ದೊಡ್ಡ ಶೋಭೆ, ಅದೇ ನಮಗೆ ದೊಡ್ಡ ಗೌರವ. ಆವತ್ತು ನಾವು ಸುಖಿಗಳು. ನಮಗೆಲ್ಲರಿಗೂ ಕೂಡ ಆತನೇ ಒಡೆಯ, ಆತನೇ ನಮಗೆ ದೊಡ್ಡ ಆಶ್ರಯ. ವಯಂ ಪರಿಚರಿಷ್ಯಾಮಃ ಸೀತಾಂ ಯೂಯಂಚ ರಾಘವಂ ಇತಿ ಪೌರಸ್ತ್ರಿಯೋ ಭರ್ತೃನ್ ದುಃಖಾರ್ಥಾ ತತ್ತದಬ್ರುವನ್. ನಾವೆಲ್ಲ ಹೋಗೋಣ, ರಾಮನನ್ನು ಅನುಸರಿಸಿಕೊಂಡು ಹೋಗೋಣ. ಆ ಸ್ತ್ರೀಯರು ತಮ್ಮ ಪತಿಯಂದ್ರಿಗೆ ಅಂತ ಇದ್ದಾರೆ, ಅವ್ರನ್ನ ಕರಕೊಂಡು ಬಾರದೆ ಬರಿಗೈಲಿ ಬಂದಿದ್ದೀರಿ, ಈಗಿಂದೀಗಲೂ ನಾವೆಲ್ಲರೂ ಹೋಗೋಣ. ನೀವೆಲ್ಲ ಆ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿ, ನಾವೆಲ್ಲ ಹೆಣ್ಮಕ್ಕಳು ಸೇರಿಕೊಂಡು ಆ ಸೀತಾದೇವಿಯ ಸೇವೆಯನ್ನು ಮಾಡ್ತೇವೆ. ಹೀಗೆ ಬರಿಗೈಯಲ್ಲಿ ಬರಲಿರತಕ್ಕಂತಹ ಪತಿಯಂದ್ರ ಬಳಿಯಲ್ಲಿ ಆ ಮನೆಯ ಹೆಂಗಸರು ಅಂತ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಯೋಗಕ್ಷೇಮವನ್ನು ಶ್ರೀರಾಮಚಂದ್ರ ಅರಣ್ಯದಲ್ಲಿ ಕೂಡ ನೋಡ್ಕೋತಾನೆ. ಯುಷ್ಮಾಕಂ ರಾಘವೋರಣ್ಯೇ ಯೋಗಕ್ಷೇಮಂ ವಿಧಾಸ್ಯತಿ ಸೀತಾ ನಾರ್ಜನಸ್ಯಾಸ್ಯ ಯೋಗಕ್ಷೇಮಂ ಕರಿಷ್ಯತಿ. ನಮ್ಮೆಲ್ಲ ಸುಖ ದುಃಖಗಳ ವಿಚಾರ, ಬೇಕು ಬೇಡಗಳ ಹೊಣೆಯನ್ನು, ಯೋಗಕ್ಷೇಮದ ಜವಾಬ್ದಾರಿಯನ್ನು ಶ್ರೀರಾಮಚಂದ್ರ ಹೊರತಾನೆ. ಅದರಂತೆ ಸ್ತ್ರೀಯರೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಆ ಸೀತಾದೇವಿ ಹೊರತಾಳೆ. ನಾವೆಲ್ಲರೂ ಕೂಡ ಹೀಗೆ ಹೋಗಿ ಅವರಿಬ್ಬರ ಸೇವೆಯನ್ನು ಮಾಡೋಣ. ಕೂನ್ವೇನ ಅಪ್ರತೀತೇನ ಸೋತ್ಕಂಠಿತ ಪ್ರಜೇನ ಚ ಸಂಪ್ರೀಯೇತ ಅಮನೋಜ್ಞೇನ ವಾಸೇನ ಹತಚೇತಸ. ಯಾಕೆ ನಾವೆಲ್ಲರೂ ಕೂಡ ರಾಮನ ಬಳಿಗೆ ಹೋಗಬೇಕು? ಯಾಕೆ ಅಂತಂದರೆ ಊರೊಳಗೆ ರಾಮನಲ್ಲಿದೆ ಹೋದಾಗ ನಮ್ಮ ಮನಸ್ಸೆಲ್ಲವೂ ಕೂಡ ರಾಮನ ಬಳಿಯಲ್ಲಿದೆ. ಬರಿದೆ ಮನಸ್ಸಿಲ್ಲದ ಮನಸ್ಸಿನಿಂದ ಈ ಊರೊಳಗೆ ನಾವು ವಾಸವನ್ನು ಮಾಡಬೇಕು. ಅಂತಹ ವಾಸದಿಂದ ಏನು ಸುಖವಿದೆ, ಏನು ಸಂತೋಷವಿದೆ. ಹಾಗಾಗಿ ಇಲ್ಲಿರೋದು ಬೇಡ, ನಾವೆಲ್ಲರೂ ಕೂಡ ಹೊರಟು ಹೋಗೋಣ. ಕೈಕೇಯ್ಯ ಯದಿ ಚೇದ್ ರಾಜ್ಯಂ ಸ್ಯಾದ್ ಅಧರ್ಮ್ಯಂ ಅನಾಥವತ್ ನಹಿನೋ ಜೀವಿತೇನಾರ್ಥ ಕುತಃ ಪುತ್ರೈ ಕುತೋ ಧನೈ. ಈ ರಾಜ್ಯ ಇದು ಕೈಕೇಯಿದ್ದಾಗ್ತಾ ಇದೆ. ಆಕೆ ಬಳಿಯಲ್ಲಿ ನಾವು ಸಂಸಾರ ಮಾಡೋದು ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ಆಕೆ ರಾಜ್ಯದಲ್ಲಿ ಸುಖ ಸಂತೋಷಗಳಲ್ಲ, ನಮಗೆ ಬದುಕೇ ಬೇಡ. ಯಯ ಪುತ್ರಶ್ಚ ಭರ್ತಾಚ ತ್ಯಕ್ತೌ ಐಶ್ವರ್ಯ ಕಾರಣಾತ್ ಕಂಸಾ ಪರಿಹರೇ ಧನ್ಯಂ ಕೈಕೈ ಕುಲಪಾಂಸನಿ. ಆ ಕೈಕೈಗಿಷ್ಟು ಬೈತಾ ಇದ್ದಾರೆ. ಯಾರು ಕೈಕೈ? ಯಯ ಪುತ್ರಶ್ಚ ಭರ್ತಾಚ ತ್ಯಕ್ತೌ ಐಶ್ವರ್ಯ ಕಾರಣಾತ್. ರಾಜ್ಯದ ಅಧಿಕಾರ ಬೇಕು ಅನ್ನೋ ಒಂದೇ ಆಶೆಯಿಂದ ಪತಿಯನ್ನೂ ತಿರಸ್ಕರಿಸಿದಳು, ಮಗನನ್ನೂ ಕಾಡಿ ಕಳುಹಿಸಿದಳು. ಇಂತಹವಳು ನಮ್ಮನ್ನೆಲ್ಲ ನಗರದಲ್ಲಿ ಸುಖದಿಂದ ಇರಲಿಕ್ಕೆ ಬಿಟ್ಟಾಳೇನು? ಪತಿಯನ್ನೇ ತೊರೆದವಳು, ಮಗನನ್ನೇ ತೊರೆದವಳು ನಮ್ಮನ್ನು ಸುಖವಾಗಿ ನೋಡಿಕೊಳ್ತಾಳೆ ಅನ್ನೋದಕ್ಕೆ ಯಾವ ವಿಶ್ವಾಸವೂ ಇಲ್ಲ. ಕಂಸಾ ಪರಿಹರೇ ಧನ್ಯಂ. ನಮ್ಮನ್ನು ಯಾಕೆ ಅವಳು ಪರಿತ್ಯಾಗ ಮಾಡೋದಿಲ್ಲ? ಅವಶ್ಯವಾಗಿ ಮಾಡ್ತಾಳೆ. ಯಾಕೆ? ಕೈಕೈ ಕುಲಪಾಂಸನಿ. ಆ ಕುಲಕ್ಕೇನೆ ದೊಡ್ಡ ಒಂದು ಹೊಡೆತವನ್ನು ಕೊಟ್ಟವಳು. ಕೈಕೇಯ್ಯ ನವಯಂ ರಾಜ್ಯೆ ಭೃತಕಾಹಿ ವಸೇಮಹಿ ಜೀವಂತ್ಯ ಜಾತು ಜೀವಂತ್ಯ ಪುತ್ರೈರಪಿ ಶಪಾಮಹೆ. ತಮ್ಮ ಮಕ್ಕಳ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿ ಶಪಥ ಮಾಡಿ ಹೇಳ್ತಾ ಇದ್ದಾರೆ, ಇಂಥ ಕೈಕೇಯಿಯ ರಾಜ್ಯದಲ್ಲಿ ನಾವು ಭೃತ್ಯರಾಗಿ ವಾಸ ಮಾಡೋದಿಲ್ಲ. ಯಾ ಪುತ್ರಂ ಪಾರ್ಥಿವೇಂದ್ರಸ್ಯ ಪ್ರವಾಸೈತಿ ನಿರ್ಘೃಣ ಕಸ್ತಾಂ ಪ್ರಾಪ್ಯ ಸುಖಂ ಜೀವೇತ್ ಅಧರ್ಮ್ಯಾಂ ದುಷ್ಟಚಾರಿಣೀಂ. ಪತಿಯನ್ನು ತೊರೆದಿದ್ದಾಳೆ, ಮಗನನ್ನು ತೊರೆದಿದ್ದಾಳೆ.
ಇಂತಹ ದುಷ್ಟವಾಗಿರತಕ್ಕಂತಹ ಆಚಾರ ಯಾರದಿದೆಯೋ ಅಲ್ಲಿ ನಾವು ಸುಖವಾಗಿ ಬದುಕೋದು ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಹೊರಟು ಹೋಗೋಣ. ಹೀಗೆ ಪರಿಪರಿಯಾಗಿ ಆ ನಾಡಿನ ಸ್ತ್ರೀಯರು ತಮ್ಮ ತಮ್ಮ ಪತಿಯಂದ್ರ ಜೊತೆ ಕೂಡಿಕೊಂಡು ಮನೆಯಲ್ಲಿ ವಿಲಾಪ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.